ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ ಏಕಾಏಕಿ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಂಟಿಯಾಗಿ ಬ್ರಹ್ಮಗಿರಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನಾಕಾರರು ರಸ್ತೆ ಮಧ್ಯೆ ಕಟ್ಟಿಗೆ ಬಳಸಿ ಒಲೆ ಉರಿಸಿ ಚಹಾ ತಯಾರಿಸುವ ಮೂಲಕ ವಿನೂತನವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಬಡವರ್ಗ, ಕಾರ್ಮಿಕ ವರ್ಗ ಹಾಗೂ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ದ್ರೋಹ ಎಸಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 11 ವರ್ಷಗಳಿಂದ ಬಡವರನ್ನ ತುಳಿಯುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಹಿರಿಯ ಮುಖಂಡ ಎಂಎ ಗಫೂರ್ ಮಾತನಾಡಿ, ಸಿಲಿಂಡರ್ ಬೆಲೆ ಏರಿಕೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಮಹಿಳೆಯರ ಮೇಲೆ ಪ್ರಹಾರ ಮಾಡಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೂ ಹೊಡೆತ ಬಿದ್ದಿದ್ದು, ಕೂಡಲೇ ಬೆಲೆ ಏರಿಕೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಮಹಿಳಾ ಕಾಂಗ್ರೆಸ್ ಮುಖಂಡೆ ವೆರೋನಿಕಾ ಕರ್ನೆಲಿಯೋಯೋ ಮಾತನಾಡಿ, ಕ್ರೂಡ್ ಆಯಿಲ್ ಬೆಲೆ ಏರಿಕೆಯಾಗದೇ ಇದ್ದರೂ ಬಿಜೆಪಿ ಸರ್ಕಾರ ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿದ್ದರೆ, ಕೇಂದ್ರ ಸರ್ಕಾರ ತೆರಿಗೆ ಮತ್ತು ಜಿಎಸ್ಟಿ ಮೂಲಕ ಜನರ ಮೇಲೆ ಹೊರೆ ಹೆಚ್ಚಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅಲೆವೂರು ಹರೀಶ್ ಕಿನಿ, ದಿನೇಶ್ ಹೆಗ್ಡೆ ಮಳಹಳ್ಳಿ, ಮಹಿಳಾ ಕಾಂಗ್ರೆಸ್ ಮುಖಂಡೆ ಜ್ಯೋತಿ ಹೆಬ್ಬಾರ್ ಸೇರಿದಂತೆ ಹಲವು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಅವರು ಗ್ಯಾಸ್ ಮೇಲೆ ಬೆಲೆ ಏರಿಕೆ ಮಾಡಿದಂಥ ವಿಚಾರ 2008ರಲ್ಲಿ ಇದೇ ಕ್ರೂಡ್ ಆಯಿಲ್ ಮೇಲೆ ಸುಮಾರು $147 ಒಂದು ಬ್ಯಾರೆಲ್ಗೆ ಆಗಿತ್ತು. ಆಗ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಜನರಿಗೆ ಹೊರೆ ಬೀಳದಂತೆ ಮಾಡ್ತಕ್ಕಂಥ ವಿಚಾರವನ್ನು ಮಾಡಿಕೊಂಡು ಅಂದು ಕೂಡ ಯಾವುದೇ ಒಂದು ಗ್ಯಾಸಿಗೆ 500-550 ಮೇಲೆ ಹೋಗೋದಾಗಿ ನೋಡಿಕೊಂಡಂಥ ವಿಚಾರ ನಮಗೆ ಗೊತ್ತಿದೆ. ಆದರೆ ಇವತ್ತು ಅಧಿಕಾರ ಪಡೆದು ಇವತ್ತು ಮಧ್ಯಪ್ರಾಚ್ಯದಲ್ಲಿ ನಡೆತಕ್ಕಂಥ ಏನು ಯುದ್ಧದಲ್ಲಿ ಅಮೆರಿಕ ಮತ್ತು ಇರಾನ್ ಮತ್ತು ಇಸ್ರೇಲ್ನ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಕ್ರೂಡ್ ಆಯಿಲ್ ಮೇಲೆ ರೇಟ್ ಜಾಸ್ತಿ ಆಗಿದೆ. ಎಷ್ಟಾಗಿದೆ? ಇವತ್ತು ಕೂಡ ಆಗಿದ್ದು ಇಷ್ಟು ದೊಡ್ಡ ಅನಾಹುತ ಆದರೂ ಇವತ್ತು ಕ್ರೂಡ್ ಆಯಿಲ್ನ ಪರ್ ಬ್ಯಾರಲ್ಗೆ ಬಂದದ್ದು $97 ಪರ್ ಬ್ಯಾರಲ್. $147 ಇದ್ದ ಕೂಡ ಮಣಿಯದ ನಮ್ಮ ಭಾರತ ಸರ್ಕಾರ ಇವತ್ತು ಅಮೆರಿಕದ ಮುಂದೆ ಅಂಗಾಲ ಹಚ್ಚುವಂಥ ಒಂದು ಪ್ರಮೇಯ ಇವತ್ತು ಬಂದಿದೆ. ಏನು ಕಾರಣ ತಮಗೆ ತಿಳಿದಿದೆ. ಮೊನ್ನೆ ಅಷ್ಟೇ ಅಮೆರಿಕದ ಒಬ್ಬ ತಲೆ ಹಿಡುಕ ಜೆಫ್ರಿ ಅಸ್ಟಿನ್ ಅನ್ನತಕ್ಕಂಥ ಒಬ್ಬ ಅನಾಚಾರಿ ವ್ಯಕ್ತಿಯ ಫೈಲಲ್ಲಿ ನಮ್ಮ ದೇಶದ ದೊಡ್ಡ ನಾಯಕರ ಹೆಸರು ಇರುವುದು ಎಲ್ಲರಿಗೂ ಗೊತ್ತಾಗಿದೆ. ಮಹಿಳೆಯರ ಕಣ್ಣಲ್ಲಿ ನೀರು ತರಿಸಿರುವಂತಹ ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ಮಹಿಳಾ ವಿರೋಧಿ ನೀತಿಗೆ, ಕೇಂದ್ರ ಸರ್ಕಾರದ ಮಹಿಳಾ ವಿರೋಧಿ ನೀತಿಗೆ, ಮಹಿಳಾ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕೇಂದ್ರ ಸರ್ಕಾರಕ್ಕೆ. ಸುಳ್ಳನ್ನು ಹೇಳುವುದರ ಮೂಲಕ ಅಧಿಕಾರಕ್ಕೆ ಬಂದಂತ ಬಿಜೆಪಿ ವಿವಿಧ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಸುಳ್ಳುಗಳನ್ನು ಹೇಳಿ ಈ ದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ಏನೆಲ್ಲ ದೇಶದ ಅಭಿವೃದ್ಧಿಗೆ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿದ್ರು. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಚಳವಳಿಯ ಮೂಲಕ, ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಂತ ಏನು ಫೌಂಡೇಶನ್ ಹಾಕಿದಂತ ಎಲ್ಲ ನಮ್ಮ ಉದ್ದಿಮೆಗಳನ್ನ ಖಾಸಗಿ ಸಂಸ್ಥೆಯವರಿಗೆ, ಅದರಲ್ಲಿಯೂ ಕೂಡ ಅಂಬಾನಿ ಮತ್ತು ಅದಾನಿ ಅವರಿಗೆ ಮಾರಾಟ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಈ ದೇಶದ ಉದ್ದಿಮೆಗಳನ್ನ ಮಾರಾಟ ಮಾಡಿ ಖಾಸಗೀಕರಣಕ್ಕೆ ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಅಷ್ಟು ಮಾತ್ರವಲ್ಲ, ನಿರುದ್ಯೋಗ ತಾಂಡವಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತಿದ್ದೇವೆ ಎಂದು ಹೇಳಿದಂತ ಭಾರತೀಯ ಜನತಾ ಪಕ್ಷ ಈವರೆಗೂ ಕೂಡ 1 ಲಕ್ಷ ಉದ್ಯೋಗವನ್ನು ಕೊಡ್ಲಿಕ್ಕೂ ಕೂಡ ಈ ದೇಶದಲ್ಲಿ ವಿಫಲವಾಗಿದೆ. ಮಾತ್ರವಲ್ಲ, ಯಾವ ಉದ್ದೇಶವನ್ನು ಇಟ್ಕೊಂಡು ಈ ದೇಶದ ಸಂವಿಧಾನದ 73 ಮತ್ತು 74ನೇ ವಿಧಿಗೆ ತಿದ್ದುಪಡಿಯನ್ನು ತರುವುದರ ಮೂಲಕ ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬಿದ್ರು. ಆ ಶಕ್ತಿಯನ್ನು ಒಂದು ರೀತಿಯಲ್ಲಿ ಗ್ರಾಮ ಸಭೆಗಳನ್ನ
ಗ್ರಾಮ ಪಂಚಾಯತ್ಗಳನ್ನು ಕೂಡ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ನಶಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇದ್ದಂತ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಯೋಜನೆಗಳನ್ನು ಕೂಡ ಬದಲಾವಣೆ ಮಾಡುವುದರ ಮೂಲಕ ಆ ಹೆಸರನ್ನು ಕೂಡ ತೆಗೆದುಹಾಕುವುದರ ಮೂಲಕ ಬಂಧುಗಳೇ, ಈ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 11 ವರ್ಷದಿಂದ ನಿರಂತರವಾಗಿ ಈ ದೇಶದ ಮಹಿಳೆಯರನ್ನು ಬಡವರನ್ನು ಹೊಡೆಯತಕ್ಕಂಥ ಕೆಲಸ, ಅವರ ಹೊಟ್ಟೆಪಾಡಿಗೆ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ನಿಮ್ಮ ಕ್ರೂಡ್ ಆಯಿಲ್, ಇವತ್ತು ಬರತಕ್ಕಂಥ ಕ್ರೂಡ್ ಆಯಿಲ್ ಈಗ ನಮ್ಮ ಇರಾನ್ ಆ ಕಡೆಯಿಂದ ಬರತಕ್ಕಂಥ ಏನು ಕ್ರೂಡ್ ಆಯಿಲ್ ಉಂಟು, ಆ ಕಾಲುವೆಯಲ್ಲಿ ಬರಲಿಕ್ಕೆ ಇವತ್ತು ಬ್ಲಾಕ್ ಆದಾಗ ಇವತ್ತು ರಷ್ಯಾದಲ್ಲಿ ನಿರಾಸವಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ನಮ್ಮ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, 140 ಕೋಟಿ ಜನಸಂಖ್ಯೆ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಅಮೆರಿಕದಂತ ಏನು ಒಬ್ಬ ನಾಯಕರ ಹತ್ರ ಭಿಕ್ಷೆ ಬೇಡುತ್ತಾರೆ ರೀತಿಯಲ್ಲಿ ನಾವು ಪೆಟ್ರೋಲ್ ತರಬಹುದಾ, ಡೀಸೆಲ್ ತರಬಹುದಾ, ಕ್ರೂಡ್ ಆಯಿಲ್ ತರಬಹುದಾ ಬೇರೆ ಕಂಟ್ರಿಯಿಂದ ಕೇಳುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದ್ರೆ ಅದನ್ನು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಬಂಧುಗಳೇ, ಮಹಿಳೆಯರು ಆಲೋಚನೆ ಮಾಡಬೇಕು. ನಾವು ಯಾಕೆ ಈ ಒಬ್ಬ ಜನರಿಗೆ ಮನರಂಜನೆ ಆಗಿ ಮಾತಾಡ್ತಕ್ಕಂಥ ಒಬ್ಬ ಪ್ರಧಾನಿ, ಜನರ ಕಷ್ಟದಲ್ಲಿ ಭಾಗವಹಿಸಿದಂಥ ಒಬ್ಬ ಪ್ರಧಾನಿಗೆ ಅಥವಾ ಆ ಪಕ್ಷಕ್ಕೆ ನಾವು ಮತ ನೀಡಬೇಕಾ ಬೇಡ ಅನ್ನತಕ್ಕಂಥ ವಿಚಾರವನ್ನು ತಾವು ಮನಗಂಡಬೇಕು. ಈ ವಿಚಾರವನ್ನು ಸಮಾಜ ಮುಂದೆ ಇಡಬೇಕು. ಇದರ ವಿಚಾರವನ್ನು ತಿಳಿಸಿ ಜನರಿಗೆ ಸಹಾಯ ಮಾಡಬೇಕು ಅನ್ನತಕ್ಕಂಥ ಏಕೈಕ ವಿಚಾರ ಇಟ್ಟುಕೊಂಡು ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಇವತ್ತು ಇದರ ಜೊತೆಯಾಗಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಸಾಮರ್ಥ್ಯ ಇದೆ. ನಾನು ವಿಶ್ವಗುರು ಅಂತ ಹೇಳ್ಕೊಂಡು ಬಂದಂತ ವಿಶ್ವಗುರು ಇವತ್ತು ಬರೇ ಯಾವುದೇ ರೀತಿಯಲ್ಲಿ ಏನು ಇಸ್ರೇಲಿಂದ ಬಂದಂತ ಪ್ರಧಾನಮಂತ್ರಿಗಳು ಮರುದಿನ ಇವತ್ತು ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ಯುದ್ಧ ನಡೆದಿರ್ತಕ್ಕಂಥದ್ದು ಕೂಡ ಇತಿಹಾಸದ ಪುಟದಲ್ಲಿ ಸೇರಿದೆ. ಇವತ್ತು ಈ ಯುದ್ಧ ನಿಲ್ಲಬೇಕು ಒಂದು ಕಡೆಯಲ್ಲಿ ಮಾತ್ರವಲ್ಲ, ಇದೇ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇವತ್ತೇನು ಬೆಲೆ ಏರಿಕೆ ಮಾಡುವುದರ ಮೂಲಕ ಸಿಲಿಂಡರ್ಗಳಿಗೆ 60 ರೂಪಾಯಿಯನ್ನು ಹೆಚ್ಚಿಸತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಕೂಡ ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಮುಂದಿನ 5 ತಿಂಗಳಲ್ಲ 5 ವರ್ಷ ಆದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳಿದಂತ ನಮ್ಮ ಪೆಟ್ರೋಲಿಯಂ ಸಚಿವರು ಈಗ ಇದಕ್ಕೆ ಉತ್ತರಿಸಬೇಕಾಗಿದೆ. ಜನ ಸಾಮಾನ್ಯರು, ಮಹಿಳೆಯರು ಕೇಂದ್ರದ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಜನ ವಿರೋಧಿ ಇಡ್ತಾ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏಕಾಏಕಿಯಾಗಿ ಬೆಲೆ ಏರಿಕೆಯಾಗಿಯೂ ಕೂಡ ಮಹಿಳೆಯರಿಗೆ ಮತ್ತು ಎಲ್ಲ ಕುಟುಂಬದ ಸದಸ್ಯರಿಗೆ, ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಇವನ್ ಹೋಟೆಲ್ಗಳಿಗೆ ಇರಬಹುದು, ಅವರಿಗೆ ಕೂಡ ಅದು ಕೂಡ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಆದ್ರಿಂದ ನಾವು ಕಾಂಗ್ರೆಸ್ ಕುಟುಂಬದ ಎಲ್ಲ ಸದಸ್ಯರು ಏಕಾಏಕಿಯಾಗಿ ಗ್ಯಾಸ್ನ ಬೆಲೆ ಏರಿಸಿದ ಬಿಜೆಪಿ ಸರ್ಕಾರಕ್ಕೆ